ಅಂಗಡಿಗೆ ಹೋಗಿ ಟೊಮೊಟೊ ತಗೋಬಾ ಅಂತ ಹೇಳಿ ಎಷ್ಟೊತ್ತಾಯ್ತು. ಹೋದ್ ಮಾರಾಯ, ಇನ್ನೂ ಈ ಕಡೆ ತಲೆನೂ ಹಾಕಿಲ್ವಲ್ಲ. ಬರ್ಲಿ ಗುಂಡ ಇವತ್ತು. ಇವನಿಗೆ ಕಾಲು ಮುರಿದು ಕೈ ಕೊಟ್ರೆ ಆಮೇಲೆ ಎಲ್ಲ ಬುದ್ಧಿ ಬರುತ್ತೆ. ಎಷ್ಟು ಹೇಳಿದ್ರು ಹುಡುಗಾಟ ಅಲ್ಲ, ಬಿಡಕ್ಕಿಲ್ವಲ್ಲ ಇವನು. ಅಮ್ಮ, ಕೇರಿಲಿರೋ ಅಂಗಡಿ ಎಲ್ಲ ಸುತ್ತಾಯ್ತು. ನೀನು ಕೇಳಿದ್ದ ಟೊಮೊಟೊ ಯಾವ ಅಂಗಡಿಲೂ ಸಿಗ್ಲಿಲ್ಲ ಅಮ್ಮ. ಸಿಗ್ಲಿಲ್ಲ ಅಂದಮೇಲೆ ಸೀದಾ ಮನೆಗೆ ಬರೋದು ಬಿಟ್ಬಿಟ್ಟು ಎಲ್ಲಿ ತಲಾಟೆ ಹೊಡಿತಾ ನಿಂತಿದ್ದೆ? ಮನೆಗೆ ಬರಕ್ಕೆ ಹೊರಟಿದ್ದೆ ಅಮ್ಮ. ದಾರಿಲಿ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ನೋಡಿದ್ರು ನೋಡ್ದಿರೋ ಹೆಂಗೆ ಬರೋಕ್ಕಾಗುತ್ತೆ? ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ಕೊಂಡು ಬಂದೆ ಅಷ್ಟೇ ಅಮ್ಮ. ಅವ್ರಿಗೆ ಮಾಡೋಕ್ಕೆ ಬೇರೆ ಕ್ಯಾಮ್ ಇಲ್ಲ. ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಬರೀ ಬೀದಿ ಬೀದಿ ಸುತ್ತೋದೇ ಕೆಲಸ. ಹಂಗಂತ ನಿನಗೂ ಕೆಲಸ ಇಲ್ವೇನೋ ಗುಂಡ? ಸರಿ ಸರಿ ನಡಿ, ಈಗ ಊಟ ಮಾಡಿಕೊಂಡು ನೀವು ಸ್ಕೂಲ್ಗೆ ಹೋಗು. ನಾನು ಊಟ ಹೊತ್ಕೊಂಡು ಹೊಲಕ್ಕೆ ಹೋಗ್ತೀನಿ. ಆಯ್ತಮ್ಮ, ಆಯಿತು. ನೋಡು ಗುಂಡ, ಹೊರಡೋಕ್ಕಿಂತ ಮುಂಚೆ ಕಿಟಕಿ ಬಾಗಿಲಾಕಿ, ಬಾಗಿಲೆಲ್ಲ ನೀಟಾಗಿ ಬೀಗ ಹಾಕಿ ಬೀಕಿನ ಬಾಗಿಲು ಮೇಲೆ ಇಟ್ಬಿಟ್ಟು ಹೋಗು. ಆಯಿತು ಅಮ್ಮ, ಹಂಗೆ ಮಾಡ್ತೇನೆ. ರೀ, ಯಾವ ಕಡೆ ಇದ್ದೀರಿ? ಬನ್ನಿ, ಊಟ ತಂದಿದ್ದೀನಿ. ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಬೇಗ ಬನ್ನಿ. ಬಡ್ಕೊಬೇಡ್ವೇ ಮಾರೈತಿ, ನೀನು ಬಂದಿರೋದೇ ಇಷ್ಟೊತ್ತು. ಮತ್ತೆ ಯಾಕೆ ಹಂಗೆ ಹಚ್ಚಾಡ್ತೀಯ? ಹೊಟ್ಟೆಲಿ ಹುಳ ಎಲ್ಲ ಸತ್ತು ವಿಲ ವಿಲ ಅಂತ ಓದಾಡ್ತಾ ಇದ್ದೀನಿ. ಬಾ ಬೇಗ ತಟ್ಟೆ ಹಾಕು. ಸರಿ ಸರಿ, ನಾನು ಊಟ ಹಾಕುವಷ್ಟರಲ್ಲಿ ಹೋಗಿ ಕೈಕಾಲು ತೊಳ್ಕೊಬನ್ನಿ. ಇವತ್ತು ಹೇಗಾದರೂ ಮಾಡಿ ಗುಂಡನ್ನ ಹಾಸ್ಟೆಲ್ಗೆ ಹಾಕೋಕ್ಕೆ ಇವ್ರನ್ನ ಒಪ್ಪಿಸ್ಬೇಕು. ಇಲ್ಲ ಅಂದ್ರಂತೂ ಇವನು ಐಕ್ಳು ಸಂಘ ಸೇರಿ ಹಾಳಾಗೋದಂತೂ ಗ್ಯಾರಂಟಿ. ರೀ, ನಾನು ಗುಂಡನ್ನ ಹಾಸ್ಟೆಲ್ಗೆ ಹಾಕೋ ವಿಚಾರದ ಬಗ್ಗೆ ಹೇಳಿದ್ನಲ್ಲ, ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕೋಕ್ಕೆ ಚೆನ್ನಾಗಿರೋ ಹಾಸ್ಟೆಲ್ನ ವಿಚಾರಿಸಿದ್ರ ಇಲ್ಲ ಸುಮ್ಮನೆ ಆದ್ರ? ಇಲ್ಲ, ನಾನು ನನ್ನ ಮಗನ ಯಾವ ಹಾಸ್ಟ್ಲಿಗೂ ಕಳಿಸಲ್ಲ. ಅವನು ನನ್ನ ಮುಂದೆ ಕಣ್ಣು ಮುಂದೆ ಬೆಳ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಲಿ. ಅವನು ಓದಿ ಏನು ಯಾರನ್ನ ಉದ್ಧಾರ ಮಾಡಬೇಕಾಗಿಲ್ಲ. ಓದ್ಲೇನೆ ನಂತರ ಡೈಲಿ ಎದ್ದು ಬೆಳಿಗ್ಗೆ ಎದ್ದು ಸಂಜೆವರೆಗೂ ಗದ್ದೆಯಲ್ಲಿ ಕೆಲಸ ಮಾಡಲ್ಲ. ಏನು ತಪ್ಪು ಮಾಡಲಿ? ನಾವು ಈಗ ಹೊಟ್ಟೆಗಿಲ್ವ ಬಟ್ಟೆಗಿಲ್ವ ಎಲ್ಲದಕ್ಕೂ ಇದೆ. ಓದ್ದವ್ರಿಗೆ ಒಂದು ಕೆಲಸ ಆದರೆ ಓದದೇ ಇರೋರಿಗೆ 16 ಕೆಲಸ. ಅವನ ತಲೆಯಲ್ಲೇ ಓದೋಕ್ಕೆ ವಿದ್ಯೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ಅವನ ಹಣೆಲಿ ಬರ್ದಂಗೆ ಆಯ್ತದೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅವನು SSLC ಏನು ಮಾಡ್ತಾನೆ ನೋಡೋಣ. SSLC ಆದಮೇಲೆ ನಾವು ತೀರ್ಮಾನ ತಗೊಳ್ಳೋಣ. ಏನೋ ನಿಮ್ಮಿಷ್ಟ. ನಾವು ಹೇಳಿದ್ದು ಒಂದು ನೀವು ಕೇಳಲ್ಲ, ನೀವು ಹೇಳಿದ್ದು ನನಗಾಗಲ್ಲ. ನಿಮ್ಗೆ ಹೆಂಗೆ ಬೇಕೋ ನಿಮ್ಮ ಮಗನ ನೀವು ಹಂಗೆ ಬೆಳೆಸ್ಕೊಳ್ಳಿ. ನೋಡು ನನ್ನ ಮಗ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಹಾಗೆ ಆಗ್ತಾನೆ. ಆದರೆ ನಮಗೂ ಖುಷಿನೇ ಅಲ್ವೇನ್ರಿ? ಆಗಲಿ ಅಂತಲೇ ನಾವು ಕೇಳೋದು. ಸರಿ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಈಗ ಮನೆಗೆ ನಡಿ, ನಾನು ಹೊಸಿ ನೀರು ಮಾಡಿಬಿಟ್ಟು ಆಮೇಲೆ ಮನೆಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಗೆಳೆಯರೇ.